ಇದು 6 ಎಕರೆ 10 ಗುಂಟೆ ಪಟ್ಟ ಪ್ಲಸ್ 1.5 ಎಕರೆ ಖರಾಬು. ಈ ಥರ ಪ್ಯೂರ್ ರೆಡ್ ಸಾಲಿರುವಂಥ ಲ್ಯಾಂಡು. ಕನಕಪುರ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಕರೆಕ್ಟಾಗಿ 40 ಕಿಲೋಮೀಟ್ರ್ ಆಗುತ್ತೆ. 5 ಎಕ್ಸ್ಟ್ರಾನೇ ಅಲ್ಲಿ. ಈ ಥರ ಪ್ಯೂರ್ ರೆಡ್ ಸಾಯಿಲು. ಇಲ್ಲಿ ಒಂದು ಲೋಕಲ್ ಸ್ಟೇಟ್ ಇದೆ, ಸ್ಟೇಟ್ ಹೈವೇ ಇದೆ. ಆ ಸ್ಟೇಟ್ ಹೈವೇಯಿಂದ 1 ಕಿಲೋಮೀಟ್ರು ಮೆಟ್ಲಿಂಗ್ ರೋಡು. ಈ ಬ್ಯಾಕ್ ಡ್ರಾಪಲ್ಲಿ ಈ ಥರ ಬೆಟ್ಟ ಇದೆ. ಸೊ ಇದರಲ್ಲಿ 360 ಡಿಗ್ರಿ ಇಲ್ಲಿ ಬೆಟ್ಟ ಇದೆ. ಬೆಟ್ಟದ ಮಧ್ಯದಲ್ಲಿರುವಂಥ ಲ್ಯಾಂಡು, ಕೆಂಪು ಮಣ್ಣು, 6 ಎಕರೆ 10 ಗುಂಟೆ. ಇದು ಫಿಶ್ ಟ್ಯಾಂಕ್ ಮಾಡಬೇಕು ಅಂತೇಳಿ ರೆಡಿ ಮಾಡಿಸಿದ್ದಾರೆ. ಸುತ್ತಲೂ ನೋಡ್ಬೋದು 360 ಡಿಗ್ರಿನಲ್ಲಿ ಇಲ್ಲಿ ಇರುವಂಥ ಲ್ಯಾಂಡು. ಇದು ಕರ್ನಾಟಕ ಅಲ್ಲ, ತಮಿಳ್ನಾಡು ರಿಜಿಸ್ಟ್ರೇಷನ್ನು, ಡೆಂಕನಿಕೋಟೆ. ನೀವು ಎಲ್ಲಾದರೂ ಕಣ್ಣಾಡಿಸ್ಬೋದು, ಕೆಂಪು ಮಣ್ಣು. ಊರಿಂದ 1 ಕಿಲೋಮೀಟ್ರು ಮೆಟ್ಲಿಂಗ್ ಆಗಿರುವಂಥ 30 ಅಡಿ ರೋಡು. ನೋಡಿ, ಲ್ಯಾಂಡ್ ಬ್ಯಾಕ್ ಸೈಡಲ್ಲಿ ಬೆಟ್ಟದ ಮೇಲೇ ಬೇರೆಯವರು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ, ನೀವು ನೋಡ್ಬೋದು. ರಾಬಿನ್ ರೆಸಾರ್ಟಾ? ಸೊ ಇಲ್ಲಿಂದ ಲ್ಯಾಂಜಿಟ್ಯೂಡ್ ವೈಸು 1.5 ಕಿಲೋಮೀಟ್ರ್ ಆಗುತ್ತೆ. ಇದ್ರ ಮೇಲೆ ರಾಬಿನ್ ಸಮಥಿಂಗ್ ಏನು ಹೆಸರು ರೆಸಲ್ಟ್ ಮಾಡಿದ್ದಾರೆ. ಬೋರ್ಡ್ ನೋಡಿದೆ ಅಲ್ಲಿ ನೋಡಿ, ಅಳತೆ ಅದ್ಭುತವಾಗಿ ಇರುವಂಥ ಈ ಥರ ಲ್ಯಾಂಡು ನೋಡಿ. ಈ ಲ್ಯಾಂಡಲ್ಲಿ ಇನ್ನೊಂದು ಕಡೆ ನೋಡ್ಬೋದು, ನೋಡಿ ಈ ಥರ ಆಕ್ಸೆಸ್ ಇರುವಂಥ ಪ್ರಾಪರ್ಟಿ. ಎಡಗಡೆ ಬೇರೆಯವ್ರ ಜಮೀನಿದೆ, ಬೇರೆಯವರು ಅವ್ರದ್ದೇನಿದೆ ಅವ್ರೇನಿಗೆ ಅಳತೆ ಅಭ್ಯಾಸ ಮಾಡಿಕೊಂಡು ಬೇಲಿ ಹಾಕ್ಕೊಂಡಿದ್ದಾರೆ. ಈ ಥರ 360 ಡಿಗ್ರಿನಲ್ಲಿ ಇಲ್ಲಿ ಇರುವಂಥ ಲ್ಯಾಂಡು. ಇಲ್ಲಿ ನೋಡ್ಬೋದು, ಈ ಪಕ್ಕದಲ್ಲಿ ಇನ್ನೊಬ್ಬರು ಫಾರ್ಮ್ ಹೌಸ್ ಕಟ್ಕೊಂಡಿದ್ದಾರೆ. ಸೊ ಈ ಲ್ಯಾಂಡ್ ಪಕ್ಕದಲ್ಲಿ ಕನಕಪುರ ಬಸ್ ಸ್ಟ್ಯಾಂಡಿಂದ 40 ಕಿಲೋಮೀಟ್ರು, ಕರ್ನಾಟಕ ತಮಿಳ್ನಾಡು ಬಾರ್ಡ್ರಿಂದ 1 ಕಿಲೋಮೀಟ್ರು. ಕೆಂಪು ಮಣ್ಣು ನೋಡ್ಬೋದು ನೋಡಿ, ಇರುವೆಗಳು ಎಕ್ತಾ ಇದ್ದಾವೆ ಮಣ್ಣುಗಳನ್ನ. ಇದು ಕೂಡ ಈ ಲ್ಯಾಂಡಿಗೆ ಸೇರುತ್ತೆ. ಖರಾಬು ಇದರಲ್ಲಿ 1 ಎಕರೆ 10 ಗುಂಟೆ ಪಟ್ಟ ಬಂದ್ಬಿಟ್ಟು 6 ಎಕರೆ 10 ಗುಂಟೆ ಪಟ್ಟ, 1 ಎಕರೆ 10 ಗುಂಟೆ ಖರಾಬು. ಎಲೆಕ್ಟ್ರಿಕ್ ಕನೆಕ್ಷನ್ ಅಂತ ಕೆಡಿಸ್ಕೊಳಂಗಿಲ್ಲ. ಎಲೆಕ್ಟ್ರಿಕ್ ಕನೆಕ್ಷನ್ನು ಆಲ್ರೆಡಿ ಲ್ಯಾಂಡಲ್ಲಿದೆ. ಇದು ಕೂಡ ಒಂದು ಬೆಟ್ಟ ಅಲ್ಲ, ಅದು ಕೂಡ ಲ್ಯಾಂಡೇ. ಈ ಥರ ಇಲ್ಲಿಗೂ ಬೇಕು ಅನ್ನೋರಿಗೆ ಹೇಳಿ ಮಾಡಿಸಿದ ಜಾಗ. ಮೇಲೆ ಈ ಲ್ಯಾಂಡ್ನ ಅಪ್ಪರ್ ಲೆವೆಲ್ಲೇ ಬೇರೆಯವರು ಕೂಡ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಯಾರು ಇಲ್ಲಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂಥವ್ರಿಗೆ ಹೇಳಿ ಮಾಡಿಸೋ ಜಾಗ. ಇದರಲ್ಲಿ ಬೇಕಾದರೆ ಸಪ್ರೇಟು 1 ಎಕರೆ ಬೇಕಾ, 1 ಎಕರೆ 2 ಎಕರೆ
3 ಎಕರೆ ಲಮ್ಸಮ್ಮಾಗಿ 6 ಎಕರೆ 10 ಗುಂಟೆ ತಗೋತೀವಿ ಅಂತಂದ್ರೂ ಕೊಡ್ತೀವಿ. 1 ಎಕರೆಗೆ ಹೋದರೆ ಬೇರೆ ರೇಟು, 2 ಎಕರೆಗೆ ಹೋದರೆ ಬೇರೆ ರೇಟು, ಲಮ್ಸಮ್ಮಾಗಿ 6 ಎಕರೆ 10 ಗುಂಟೆ ತಗೋತೀವಿ ಅಂದ್ರೂ ಬೇರೆ ರೇಟು. ವಾಲ್ಯೂಮ್ ಜಾಸ್ತಿ ಕಮ್ಮಿ ತೊಗೊಂಡಷ್ಟು ರೇಟ್ ಜಾಸ್ತಿ, ಲಮ್ಸಮ್ಮಾಗಿ ತೊಗೊಂಡಾಗ ರೇಟ್ ಪರ್ ಎಕರ್ ಕಮ್ಮಿ ಆಗುತ್ತೆ. ಸಪ್ರೇಟ್ ಲೆವೆನಿ ಸ್ಕೆಚ್ ಮಾಡಿಸ್ಕೊಡ್ತೀವಿ. ನೀರಿಗೇನು ಸಮಸ್ಯೆ ಇಲ್ಲ. ಸುತ್ತಮುತ್ತ ಬೆಟ್ಟದ ಮಧ್ಯದಲ್ಲಿ ಇರುವಂಥ ಜಾಗ ಇದು. ಅಳತಿ ಅದ್ಬಸ್ತ್ ಎಲ್ಲ ಆಗಿದೆ. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ಕನಕಪುರ ಬಸ್ ಸ್ಟ್ಯಾಂಡಿಂದ 40 ಕಿಲೋಮೀಟ್ರು. ಲೋಕಲ್ ಸ್ಟೇಟ್ ಹೈವೇ ಕನಕಪುರ ಟು ಹೊಗೇನಕಲ್ ಸ್ಟೇಟ್ ಹೈವೇಯಿಂದ 1 ಕಿಲೋಮೀಟ್ರು, 30 ಅಡಿ ಮೆಟ್ಲಿಂಗ್ ರೋಡು. ಜನರಲ್ ಪ್ರಾಪರ್ಟಿ. ಟಿಲ್ ಡೇಟ್ ಲೀಗಲ್ ಪೇಪರ್ಸ್ ರೆಡಿ ಇರುವಂಥದ್ದು. ಇವರು ಓಡಾಡೋದಕ್ಕೋಸ್ಕರ ಇಲ್ಲಿ ಒಂದು ಕಡೆ ರೋಡ್ ಮಾಡ್ಕೊಂಡಿದ್ದಾರೆ ಜಮೀನು ಒಳಗಡೆ. ಸೊ ಇದಕ್ಕೆ ಆಕ್ಸೆಸ್ ಎಲ್ಲಿಂದ ಬರುತ್ತೆ ಅಂಥೇಳಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತೀನಿ. ಇಲ್ಲಿ ಅಕ್ಕಪಕ್ಕ ಎಲ್ಲ ನೋಡ್ಬೋದು. ಬೇರೆಯವರೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ತೋರಿಸೋದಲ್ಲ ಬೆಟ್ಟದ ಮೇಲೆ ಫಾರ್ಮ್ ಹೌಸು. ಇದೊಂದು ರಾಬಿನ್ ಹುಡ್ ರಿಸಲ್ಟ್ ಅಂತೇಳಿ ಈ ಥರ ಇಲ್ವಿ ಇರುವಂಥದ್ದು. ಇದೇ ಸರೌಂಡಿಂಗ್ಸಲ್ಲಿ ಬೇರೆಯವರು ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟ್ ಮಾಡಿದ್ದಾರೆ. 1 ಎಕರೆ ಒಂದು ಸಣ್ಣ ಮನೆಗೆ 1.25 ಕೋಟಿಗೆ ಸೇಲ್ ಮಾಡ್ತಿದ್ದಾರೆ. ಈ ಥರ ರೋಡು. ಟಿಲ್ ಡೇಟು ಲೀಗಲ್ ಪೇಪರ್ಸ್ ಎಲ್ಲ ರೆಡಿ ಇರುವಂಥ ಪ್ರಾಪರ್ಟಿ. ಈ ಪಕ್ಕದಲ್ಲಿ ಏನು ರೋಡ್ ಕಾಣಿಸ್ತಿದೆಯಲ್ಲ, ಇದೇ ರೋಡ್ ಆಕ್ಸೆಸ್ಸು. ಸೊ 1 ಕಿಲೋಮೀಟ್ರು ಈ ಥರ ದೊಡ್ಡ ರೋಡು ಊರಿಂದ. ಇದೇ ಎಂಟ್ರಿ ಲ್ಯಾಂಡ್ಗೆ. ಸೊ ರೋಡಿಂದ ರೈಟ್ ಸೈಡಿಗೆ ಬರುತ್ತೆ. ಈ ಥರ ಎಲ್ಲ ಸಿಗುತ್ತೆ ಲ್ಯಾಂಡು. ಬೇಲಿ ಹಾಕಿರೋದು ಬಲಗಡೆ ಇರೋದಿಲ್ಲ, ಅದರಿಂದ ಬೇರೆಯವ್ರದ್ದು ಫಾರ್ಮ್ ಹೌಸು. 6 ಎಕರೆ 10 ಗುಂಟೆ ಪಟ್ಟ, 1 ಎಕರೆ 10 ಗುಂಟೆ ಖರಾಬು. 360 ಡಿಗ್ರಿನಲ್ಲಿ ಇಲ್ಲಿ ಅಂತ ಪ್ರಾಪರ್ಟಿ. ಸೊ ಈ ಬೆಟ್ಟ ಕಾಣಿಸ್ತಿದೆಯಲ್ಲ, ನಾವೇ ಸೇಲ್ ಮಾಡಿಸಿದ್ದೀವಿ. ಇದರಿಂದ ಬ್ಯಾಕ್ ಸೈಡ್ ಹೋದರೆ 300 ಮೀಟ್ರು ಕರ್ನಾಟಕ ಬಾರ್ಡ್ರು. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ ರಿಜಿಸ್ಟರ್ ರೆಡಿ ಇರುವಂಥದ್ದು. 6 ಎಕರೆ 10 ಗುಂಟೆ ಪಟ್ಟ, 1 ಎಕರೆ 10 ಗುಂಟೆ ಖರಾಬ್. ಈ ಥರ ಒಂದು ಚೈನಲ್ಲ ದೊಡ್ಡ ರೋಡು, 40 ಅಡಿ ವಿಡ್ತ್ ಬರುತ್ತಿದ್ದು. ಸೊ 6 ಎಕರೆ 10 ಗುಂಟೆ ಪಟ್ಟ ಏನು ತೋರಿಸಿದ್ನಲ್ಲ, ನಮ್ಮ ಕರ್ನಾಟಕ ಬಾರ್ಡ್ರಿಂದ 1 ಕಿಲೋಮೀಟ್ರ್ ಅಂತೇಳಿ ಇದೆ. ಒಂದು ರಾಬ್ಸ್ ಎಕೋನೆಸ್ಟ್ ಅಂತೇಳಿ ನಾನು ತೋರಿಸಿದ್ನಲ್ಲ ಮೇಲ್ಗಡೆ ಬೆಟ್ಟದ ಮೇಲೆ, ಆ ರಿಸಲ್ಟು. ಆ ಲ್ಯಾಂಡ್ಗೆ ಲಾಂಜಿಟ್ಯೂಡ್ ವೈಸು 1.5 ಕಿಲೋಮೀಟರು. 6 ಎಕರೆ 10 ಗುಂಟೆಗೆ ಇಲ್ಲಿಂದ 1 ಕಿಲೋಮೀಟ್ರ್ ಊರಿಗೆ, 1 ಕಿಲೋಮೀಟ್ರ್ ಮಡ್ ರೋಡು. ಇದೇ ಕರ್ನಾಟಕ ಬಾರ್ಡರು. ಈ ಕಡೆ ತಮಿಳ್ನಾಡು, ಈ ಕಡೆ ಬಲಗಡೆ ಕರ್ನಾಟಕ ಲಿಮಿಟು. ಸೊ ಇಲ್ಲಿಂದ 6 ಎಕರೆ 10 ಗುಂಟೆಗೆ ನಾವೇನು ನೋಡಿದ್ವಿ ಲ್ಯಾಂಡು, ಈ ಬೋರ್ಡ್ ತಮಿಳ್ ಬೋರ್ಡಿಂದ ಬೆಟ್ಟ ಕಾಣಿಸ್ತಿದೆಯಲ್ಲ ಅದೇ ಕೆಳಗಡೆ. ಸೊ ಈ ರಾಬ್ಸ್ ಎಕೋನೆಸ್ಟ್ಗೆ ಆನ್ ರೋಡ್ 6 ಕಿಲೋಮೀಟ್ರ್ ರೌಂಡ್ ಹಾಕೊಂಬರ್ಬೇಕು. ಸೊ ಇದೇ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್.